ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಯಾರಿಗೆ ಸಮಸ್ಯೆ ಇರಲ್ಲ ಹೇಳಿ? ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಲ್ಲ, ಇಂಕ್ರಿಮೆಂಟ್ ಸಿಗಲ್ಲ, ಹಾಗೆಯೇ ನನಗೆ ಒಳ್ಳೆಯ ಕೆಲಸ ಬೇಕು ಅಂತಲೂ ಇನ್ನೂ ಹುಡುಕ್ತಾನೆ ಇರ್ತಾರೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಮನೆಯಲ್ಲಿ ಬಡತನ ಅನ್ನೋದು ಹೆಚ್ಚಾಗ್ತಾ ಇರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ಬೋದು. ಈ ರೀತಿಯ ಕೆಲವಾರು ಎಲ್ಲರ ಜೀವನದಲ್ಲಂತೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಪರಿಹಾರವಾಗಿ ನಾವು ಏನು ಮಾಡಬೇಕು ಅನ್ನೋದಾದರೆ, ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂಥ ಈ ಒಂದು ವಸ್ತು ಇದ್ದರೆ ಸಾಕು, ಈ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬೋದು. ಹಾಗಾದರೆ ನಾವು ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ವಸ್ತು, ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಡಿಗೆ ಮನೆಯಲ್ಲಿರುವಂಥ ಈ ಪದಾರ್ಥ ಆಹಾರದ ರುಚಿಯನ್ನು ಹೆಚ್ಚು ಮಾಡೋದ್ರ ಜೊತೆ ಆರೋಗ್ಯದ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆ ನಮಗೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಸಹ ಪರಿಹಾರವನ್ನು ಈ ಒಂದು ವಸ್ತು ಕೊಡುತ್ತೆ. ಹಾಗಾದರೆ ಆ ವಸ್ತು ಯಾವುದು ಅನ್ನೋದಾದರೆ ಸಾಸಿವೆ. ಸ್ನೇಹಿತರೆ, ಎಲ್ಲರ ಮನೆಯಲ್ಲೂ ಸಾಸಿವೆ ಅಂತೂ ಇದ್ದೇ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಡಿಗೆ ಮನೆಯಲ್ಲಿರುವ ಸಾಸಿವೆ ಸಾಲ, ಕೆಲಸದಲ್ಲಿ ತೊಂದರೆ, ಕುಟುಂಬದಲ್ಲಿ ಕಿರಿಕಿರಿ ಸೇರಿದಂತೆ ಅನೇಕ ಜೀವನದಲ್ಲಿ ಸಮಸ್ಯೆಗಳು ಬಹಳ ಸುಲಭವಾಗಿ ಇದು ಪರಿಹಾರ ಕೊಡುತ್ತೆ. ಕಷ್ಟಗಳಿಂದ ಮುಕ್ತಿ ಪಡೆಯಲು ನಾವು ಸಾಸಿವೆಯನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಪರಿಹಾರ ಯಾವುದು ಅನ್ನೋದಾದರೆ, ಶನಿವಾರದ ದಿನ ನೀವು ಸ್ನಾನ ಮಾಡೋ ನೀರಿಗೆ ನಿಮಗೆ ಸಾಸಿವೆ ಎಲೆ ಏನಾದರೂ ಸಿಕ್ಕರೆ ಸಾಸಿವೆ ಎಲೆ ಹಾಕ್ಕೊಬೋದು. ಅಕಸ್ಮಾತ್ ಸಾಸಿವೆ ಎಲೆ ಇಲ್ಲ ಅನ್ನೋರು ಸ್ವಲ್ಪ ಸಾಸಿವೆಯನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಹಾಗೆ ಆರೋಗ್ಯದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಾಸಿವೆ ಕಾಳು ಹಾಕ್ಕೊಬೇಕು ಅನ್ನೋದಾದರೆ ಒಂದು 10 ಕಾಳು ಆಗಷ್ಟು ನೀವು ಸಾಸಿವೆ ಕಾಳನ್ನು ಹಾಕಿ ನೀವು ಸ್ನಾನ ಮಾಡ್ಕೊಬೇಕಾಗತ್ತೆ. ಇನ್ನು ಎರಡನೇ ರೆಮಿಡಿ ಏನು ಮಾಡ್ಬೋದು ಅನ್ನೋದಾದರೆ, ನನಗೆ ಯಾವುದೇ ಕೆಲಸಕ್ಕೆ ಹೋದರೂ ನನಗೆ ಅದರಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ. ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದರಲ್ಲಿ ಯಾವುದೇ ಥರದ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ. ಪ್ರತಿ ಸರಿನೂ ನಾನು ಕೆಲಸ ಚೇಂಜ್ ಮಾಡ್ತಾ ಇದ್ದೀನಿ, ನನಗೆ ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ, ಗುರುವಾರದ ದಿನ ನೀವು ಸಾಸಿವೆಯನ್ನು ದಾನವಾಗಿ ಕೊಡಬೇಕಾಗತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೊಡಿ. 100 ಗ್ರಾಮ್, 200 ಗ್ರಾಮ್, 300 ಗ್ರಾಮ್ ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ನೀವು ಗುರುವಾರದ ದಿನ ನೀವು ಸಾಸಿವೆಯನ್ನು ದಾನ ಮಾಡೋದ್ರಿಂದ ನಿಮ್ಮ ಏನು ಕೆಲಸ ಮಾಡ್ತೀರಲ್ಲ ಆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ಮೂರನೇ ರೆಮಿಡಿ ಏನು ಮಾಡ್ಕೊಬೇಕು ಅನ್ನೋದಾದರೆ, ತುಂಬಾ ಸಾಲ ಹೆಚ್ಚಾಗಿದೆ, ನನಗೆ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ, ಆ ಸಾಲ ತೀರ್ಸೋದಕ್ಕೋಸ್ಕರ ನಾನು ಬೇರೆ ಕಡೆ ಬಡ್ಡಿ ತೊಗೊಂಡಿದ್ದೀನಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವರು ಸಾಲ ತೀರ್ಸೋದಕ್ಕೋಸ್ಕರ ಯಾವ ರೀತಿಯಾಗಿ ನಾವು ಈ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ, ನಿಮಗೆ ಸಾಲದಿಂದ ಮುಕ್ತಿ ಬೇಕು ಅನ್ನೋರು ಶನಿವಾರ ರಾತ್ರಿ ನೀವು 2 ಕೈಯಲ್ಲಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿಗೆ ಅವುಗಳನ್ನು ಎಸೆರಿ. ನಂತರ ಅಡ್ಡ ದಾರಿಯಲ್ಲಿ ನೀವು ಸಾಸಿವೆ ದೀಪ ಹಚ್ಚಿ ನೀವು ಹಿಂತಿರುಗಿ ನೋಡದೇ ರೀತಿಯಾಗಿ ನೀವು ಮನೆಗೆ ಬರಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲಗಳಿಂದ ಮುಕ್ತಿ ಸಿಗುತ್ತೆ, ನಿಮ್ಮ ಸಾಲ ಆದಷ್ಟು ಬೇಗನೆ ತೀರುತ್ತೆ ಅಂತಲೇ ಹೇಳ್ಬೋದು. ಸಾಸಿವೆಯಿಂದ ನಾವು ಯಾವ ಕೆಲಸ ಮಾಡ್ಕೊಬೇಕು ಅನ್ನೋದಾದರೆ, ಮಗುಗೆ ದೃಷ್ಟಿ ಆಗಿದೆ ಅಥವಾ ಮನೆಗೆ ದೃಷ್ಟಿ ಬಿದ್ದಿದೆ ಅನ್ನೋರು, ಮನೆಗೆ ದೃಷ್ಟಿ ಬಿತ್ತು ಅಂದರೆ ಮನೇಲಿ ತುಂಬಾ ಜಗಳಗಳು ಹೆಚ್ಚಾಗ್ತಾ ಇರುತ್ತೆ, ಆ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇರಲ್ಲ. ಇನ್ನು ಮಗುವಿಗೆ ಏನಾದರೂ ದೃಷ್ಟಿ, ಸಣ್ಣ ಮಕ್ಕಳಿಗೆ ದೃಷ್ಟಿ ಬಿತ್ತು ಅಂತಂದರೆ ಅವರು ಅವರಿಗೆ ಹುಷಾರಿಲ್ಲದೆ ಇರೋದಾಗಲಿ, ತುಂಬಾ ಅಳೋದಾಗಲಿ ಈ ರೀತಿಯಾಗಿ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದಾದರೆ, 7 ಸಾಸಿವೆಯನ್ನು ತೊಗೊಂಡು ನೀವು 7 ಕಾಳು ಮೆಣಸನ್ನು ತೊಗೊಂಡು ನೀವು ಅದ್ರ ಜೊತೆ 7 ಕಲ್ಲುಪ್ಪನ್ನು ತೊಗೊಂಡು ನೀವು ಅದನ್ನು ದೃಷ್ಟಿ ತೆಗೆದು 3 ದಾರಿ ಕೂಡಿರೋ ಜಾಗದಲ್ಲಿ ಹೋಗಿ ತೊಗೊಂಡೋಗಿ ಹಾಕಬೇಕಾಗತ್ತೆ. ಈ ಅಡ್ಡ ದಾರಿ ಇರುತ್ತಲ್ಲ ಸ್ನೇಹಿತರೆ, 3 ದಾರಿ ಕೂಡಿರುತ್ತೆ, ಆ ಜಾಗದಲ್ಲಿ ಹೋಗಿ ನೀವು ಹಾಕಿ ಅದನ್ನು ನಂತರ ನೀವು ಮನೆಗೆ ಬರಬೇಕಂದ್ರೆ ಕಾಲು ತೊಗೊಂಡು ಮನೆ ಒಳಗಡೆ ಬರಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಮನೆಗೆ ಬಿದ್ದಿರುವಂಥ ದೃಷ್ಟಿ ಆಗ್ಬೋದು ಅಥವಾ ಮಗುವಿಗೆ ತಗಲಿರುವಂಥ ದೃಷ್ಟಿ ಕೂಡ ಪರಿಹಾರ ಆಗುತ್ತೆ. ಹಾಗೆ ಇಟ್ಟಿರೋರು ಹೇಳ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರೋರು, ನನಗೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇಲ್ಲ, ಅಂಗಡಿಲಿ ಬಿಸ್ನೆಸ್ಸೇ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದಾದರೆ, ಒಂದು 3 ಪೇಪರ್ ತೊಗೊಳ್ಳಿ. ಅಂದರೆ ನೀವು ಪ್ಲೇನ್ ಶೀಟ್ 3 ಪೇಪರ್ ತೊಗೊಂಡು ಅದರ ಮೇಲೆ ಒಂದರ ಮೇಲೆ ನೀವು ಸಾಸಿವೆನ ಹಾಕಬೇಕಾಗತ್ತೆ, ಇನ್ನೊಂದು ಪೇಪರ್ ಮೇಲೆ ಕಪ್ಪು ಎಳ್ಳನ್ನು ಹಾಕಬೇಕಾಗತ್ತೆ, ಇನ್ನೊಂದರ ಮೇಲೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜವನ್ನು ಹಾಕಬೇಕಾಗತ್ತೆ. ಈ ರೀತಿಯಾಗಿ 3 ಪಟ್ಟಣಗಳು ಕಟ್ಟಿ ನೀವು ಸಪ್ರೇಟಾಗಿ ಕಟ್ಟಬೇಕಾಗತ್ತೆ. ಪಾಕೆಟ್ ಥರ ಮಾಡಿ ನೀವು ಅದನ್ನು ನೀವು ಎಲ್ಲಿ ನೀವು
ನೀವು ವ್ಯಾಪಾರ ಮಾಡ್ತಾ ಇರೋ ಸ್ಥಳ ಆಗ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರೋ ಜಾಗದಲ್ಲಿ ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಆದರೂ ಆಗ್ಬೋದು, ಅಥವಾ ನೀವು ಅಲ್ಲಿ ಎಲ್ಲಾದರೂ ಒಂದು ವ್ಯಾಪಾರ ಮಾಡೋ ಜಾಗದಲ್ಲಿ ಇಡೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಧನಾಕರ್ಷಣೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಮನೇಲಿ ಬಿಸ್ನೆಸ್ ಮಾಡೋರು ಕೂಡ ಮಾಡ್ಬೋದು ಸ್ನೇಹಿತರೆ. ಇಲ್ಲ ಒಂದು 3 ಕಪ್ ತೊಗೊಂಡು, ಅಂದರೆ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಬರುತ್ತಲ್ಲ, ಅದನ್ನು ತೊಗೊಂಡು ಒಂದರಲ್ಲಿ ಸಾಸಿವೆ, ಒಂದರಲ್ಲಿ ಕರಿ ಎಳ್ಳು, ಇನ್ನೊಂದರಲ್ಲಿ ಕೊತ್ತಂಬರಿ ಬೀಜ, ಧನಿಯಾ ಬೀಜ, ಇದನ್ನು 3 ಬೇರೆ ಬೇರೆಯಾಗಿ ಸಪ್ರೇಟಾಗಿ, ಈಗ ಮನೇಲಿ ಪಾರ್ಲರ್ ಮಾಡ್ತಾ ಇರ್ತಾರೆ, ಸೀರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಹಾಗೆಯೇ ಮನೆಯಿಂದನೇ ಎಷ್ಟೆಲ್ಲ ಬಿಸ್ನೆಸ್ಗಳು, ಈಗ ಸಾಂಬಾರು ಪೌಡರ್ ಆಗಲಿ ಈ ರೀತಿಯಾದ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ. ಆ ಜಾಗದಲ್ಲೂ ಕೂಡ ಒಂದು ರೂಮಲ್ಲಿ, ಈಗ ಒಂದು ಬಿಸ್ನೆಸ್ಗೆ ಅಂತ ಒಂದು ರೂಮ್ ಇಟ್ಟಿರ್ತೀರ, ಆ ರೂಮಲ್ಲಿ ಕೂಡ ಈ ರೀತಿಯಾಗಿ ಸಪ್ರೇಟಾಗಿ ನೀವು ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಅನ್ನೋದು ಚೆನ್ನಾಗಾಗ್ತಾ ಹೋಗುತ್ತೆ. ಕೆಲವರಿಗೆ ಮೈಯೆಲ್ಲ ದದ್ದಾಗಿರುತ್ತೆ, ತುರಿಕೆ ಕೂಡ ಇರುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದಾದರೆ, ಸಾಸಿವೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ನೀವು ನೀರಿನಲ್ಲಿ ಕುದಿಸಿ ನಂತರ ಅದನ್ನು ಜಗಿದು ತಿನ್ನಬೇಕು. ಈ ರೀತಿಯಾಗಿ ನೀವು ಸಾಸಿವೆ ಪೇಸ್ಟ್ ಮಾಡಿ ಕೂಡ ಅದನ್ನು ತುರಿಕೆ ಇರೋ ಜಾಗದಲ್ಲಿ ಅನ್ವಯಿಸಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ದದ್ದು ಹಾಗೆ ತುರಿಕೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ತುಂಬ ಜ್ವರದಿಂದ ಬಳಲ್ತಾ ಇರ್ತಾರೆ, ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಸಾಸಿವೆಯನ್ನು ಜಗಿದು ತಿನ್ನಬೇಕು. ಇದರಿಂದ ದೇಹ ಬೇಗನೆ ಬೆವತು ಜ್ವರ ಕ್ರಮೇಣವಾಗಿ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ. ಇದು ದೇಹದಲ್ಲಿರುವ ಹಾನಿಕಾರಕ ವಸ್ತುಗಳನ್ನು ಕೂಡ ತೆಗೆದುಹಾಕುತ್ತೆ. ಸಾಸಿವೆ ಹೃದಯ ಆರೋಗ್ಯಕ್ಕೂ ಕೂಡ ತುಂಬನೇ ಉತ್ತಮ ಅಂತ ಹೇಳ್ಬೋದು. ಸ್ವಲ್ಪ ಸಾಸಿವೆನ ಜಗಿದು ತಿಂದರೆ ಅದು ಹೃದಯವನ್ನು ಆರೋಗ್ಯವಾಗಿಡುತ್ತೆ, ರಕ್ತನಾಳಗಳು ಹಿಗ್ಗಿಸುತ್ತದೆ, ಅವುಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದಂತೆ ನೋಡಿಕೊಳ್ಳುತ್ತೆ. ಹೃದಯಾಘಾತ ಅಥವಾ ಹೃದಯ ಸ್ತಂಭನದಂತಹ ಹೃದಯ ಕಾಯಿಲೆಗಳ ಅಪಾಯ ಕೂಡ ಕಡಿಮೆ ಮಾಡುತ್ತೆ. ಈ ಸಾಸಿವೆಯಿಂದ ತಲೆನೋವಿಗೂ ಕೂಡ ಪರಿಹಾರ ಇದೆ. ಸಾಸಿವೆ ಕಾಳನ್ನು ತಲೆನೋವು ಮತ್ತು ಮೈಗ್ರೇನ್ಗೆ ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಇರುವಂಥ ಮ್ಯಾಗ್ನೀಷಿಯಂ ಅಂಶವು ನರ ವ್ಯವಸ್ಥೆಗೆ ಶಮನ ನೀಡುವುದು, ದೇಹದ ವಿವಿಧ ಭಾಗಗಳಲ್ಲಿ ನೋವು ಹಾಗೂ ಒತ್ತಡ ಕಡಿಮೆ ಮಾಡುತ್ತೆ. ಜೀರ್ಣಕ್ರಿಯೆಗೂ ಕೂಡ ತುಂಬನೇ ಸಹಕಾರಿಯಾಗುತ್ತೆ. ನಾವು ತಿಂದ ಆಹಾರವು ಸರಿಯಾಗಿ ಜೀರ್ಣಿಸದೇ ಇದ್ದರೆ ಆಗ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತದೆ ಸ್ನೇಹಿತರೆ. ಇದಕ್ಕಾಗಿಯೇ ನಾವು ಸಾಸಿವೆಯನ್ನು ಜೀರ್ಣಕ್ರಿಯೆಗೂ ತುಂಬನೇ ಪರಿಣಾಮಕಾರಿ ಆಗಿದೆ. ಜೀರ್ಣಕ್ರಿಯೆಯಿಂದ ಬಳಲ್ತಾ ಇರೋರು ಸಾಸಿವೆಯಿಂದ ಅದಕ್ಕೆ ಪರಿಹಾರ ನೀಡ್ಬೋದು. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯೂ ತುಂಬಾ ಚೆನ್ನಾಗಾಗುತ್ತೆ. ಸಾಸಿವೆ ಕಾಳಲ್ಲಿ ಯಾವ ರೀತಿಯ ಪೋಷಕಾಂಶಗಳಿರುತ್ತೆ ಅನ್ನೋದಾದರೆ, ಸಾಸಿವೆಯಲ್ಲಿ ಕಂಡುಬರುವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ ಕೂಡ ಆಗಿರುತ್ತೆ. ಸಾಸಿವೆಯಲ್ಲಿ ಕ್ಯಾಲ್ಶಿಯಂ, ಸೆಲೋನಿಯಂ, ಕಬ್ಬಿಣ, ರಂಜಕ, ಮ್ಯಾಗ್ನೀಷಿಯಂ ಹಾಗೆಯೇ ಮ್ಯಾಂಗೋಸಿಸ್ನಂತಹ ಖನಿಜಗಳಲ್ಲಿ ಸಮೃದ್ಧಿಯಾಗಿರುತ್ತೆ. ಇದರೊಟ್ಟಿಗೆ ಸಾಕಷ್ಟು ವಿಟಮಿನ್ ಬಿ ಆಗ್ಬೋದು, ಪ್ರೋಟೀನ್ ಮತ್ತು ಫೈಬರ್ ಸಹ ಇರುತ್ತೆ. ಇನ್ನು ಸಾಸಿವೆ ಕಾಳುಗಳು ಫೈಬರ್ ಸಹ ಇರೋದ್ರಿಂದ ಅಡಿಗೆ ಮನೆಯಲ್ಲೇ ಸಿಗುವಂಥ ಈ ಸಾಸಿವೆಯಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ಹಾಗಾಗಿ ನಮ್ಮ ಅಭಿವೃದ್ಧಿಗಾಗ್ಬೋದು, ಆರೋಗ್ಯಕ್ಕಾಗ್ಬೋದು ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರೂ ಸಾಸಿವೆನ ಉಪಯೋಗಿಸ್ಕೊಳ್ಳಿ, ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.